ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕಾಗಿ ಭಾರತದ ಮೂಲೆ ಮೂಲೆಯಿಂದ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಭಕ್ತರು ಬರ್ತಾ ಇದ್ದಾರೆ. ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಸಂಭ್ರಮ ಆಗಿರುವಂತ ಈ ಮಹಾಕುಂಭ 144 ವರ್ಷಗಳ ನಂತರ ನಡೀತಾ ಇರುವಂತದ್ದು. 144 ವರ್ಷಗಳ ನಂತರ ನಡೆಯೋದು ಮಹಾಕುಂಭ. ಈ ಮಹಾಕುಂಭವನ್ನ ಒಂದು ಬಾರಿ ಮಹಾಕುಂಭದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ಅದರಿಂದ ಮೋಕ್ಷ ಲಭಿಸುತ್ತೆ, ಜೀವನದ ಅಂತ್ಯದಲ್ಲಿ ಮೋಕ್ಷ ಲಭಿಸುತ್ತೆ ಅನ್ನುವಂತ ನಂಬಿಕೆ ಇದೆ. ಹಾಗಾಗಿ ಭಕ್ತರು ಈ ಒಂದು ಸಮಯಕ್ಕಾಗಿ ಕಾಯ್ತಾರೆ. ಮೊದಲ ದಿನ ಎಷ್ಟು ಭಕ್ತರು ಇಲ್ಲಿ ಬಂದಿದ್ದಾರೆ ಅಂದ್ರೆ 1.5 ಕೋಟಿ ಭಕ್ತರು ಮೊದಲ ದಿನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಇದು ದಾಖಲೆಯ ಸಂಖ್ಯೆ. ಯುಪಿ ಸರ್ಕಾರ ಎಷ್ಟು ಕೋಟಿ ಭಕ್ತರು ಬಂದರೂ ಕೂಡ ಅವರನ್ನ ನಿರ್ವಹಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ. ಆಸ್ಪತ್ರೆ ವ್ಯವಸ್ಥೆಯಿಂದ ಶುರುವಾಗಿ ಅವರಿಗೆ ಉಳ್ಕೊಳ್ಳೋದಕ್ಕೆ ಟೆಂಟ್ ವ್ಯವಸ್ಥೆಗಳು ಸೇರಿದಂತೆ ಎಲ್ಲ ಊಟ ಉಪಚಾರದ ವ್ಯವಸ್ಥೆಗಳನ್ನ ಕೂಡ ಇಲ್ಲಿ ಮಾಡಿರುವಂತದ್ದು. ಹಾಗಾಗಿ ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಸಂಭ್ರಮದಲ್ಲಿ ಮೊದಲ ದಿನವೇ 1.5 ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಿರುವಂತದ್ದು ದಾಖಲೆ. ಹಾಗಾಗಿ ಇನ್ನೂ ಕೂಡ ದಿನೇ ದಿನೇ ಮತ್ತಷ್ಟು ಭಕ್ತರ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. 40 ಕೋಟಿ ಭಕ್ತರನ್ನ ಈ 1.5 ತಿಂಗಳಲ್ಲಿ ನಿರೀಕ್ಷೆ ಮಾಡಲಾಗ್ತಾ ಇದೆ.